ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 18ನೆಯ ವಾರ, ಆಗಸ್ಟ್ 5, 2024 ಸೋಮವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 14ನೇ ಅಧ್ಯಾಯ 13ರಿಂದ 21ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಆ ಸ್ಥಳವನ್ನು ಬಿಟ್ಟು ದೋಣಿ ಹತ್ತಿ ನಿರ್ಜನ ಪ್ರದೇಶಕ್ಕೆ ಒಬ್ಬಂಟಿಗರಾಗಿ ಹೊರಟರು. ಇದನ್ನು ತಿಳಿದುಕೊಂಡ ಜನರು ಊರೂರುಗಳಿಂದ ಹೊರಟು ಗುಂಪು ಗುಂಪಾಗಿ ಅವರ ಹಿಂದೆಯೇ ಕಾಲ್ದಾರಿಯಲ್ಲಿ ನಡೆದು ಹೋದರು. ಯೇಸು ದೋಣಿಯಿಂದ ಇಳಿದಾಗ ದೊಡ್ಡ ಜನಸಮೂಹ ಆಗಲೇ ಅಲ್ಲಿ ಸೇರಿತ್ತು. ಆ ಸಮೂಹವನ್ನು ಕಂಡು ಅವರ ಮನ ಕರಗಿತ್ತು. ಅವರಲ್ಲಿ ಅಸ್ವಸ್ಥರಾಗಿದ್ದವರನ್ನು ಗುಣಪಡಿಸಿದರು. ಸಂಜೆಯಾದಾಗ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಇದು ನಿರ್ಜನ ಪ್ರದೇಶ, ಈಗಾಗಲೇ ಹೊತ್ತು ಮೀರಿ ಹೋಗಿದೆ, ಜನಸಮೂಹವನ್ನು ಕಳುಹಿಸಿಬಿಡಿ, ಹಳ್ಳಿಪಳ್ಳಿಗಳಿಗೆ ಹೋಗಿ ಅವರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಕೊಂಡುಕೊಳ್ಳಲಿ ಎಂದರು. ಅದಕ್ಕೆ ಯೇಸು, ಅವರು ಹೋಗಬೇಕಾಗಿಲ್ಲ, ನೀವೇ ಅವರಿಗೆ ಊಟಕ್ಕೆ ಏನಾದರೂ ಕೊಡಿ ಎಂದರು. ಶಿಷ್ಯರು ಪ್ರತ್ಯುತ್ತರವಾಗಿ, ನಮ್ಮ ಬಳಿ 5 ರೊಟ್ಟಿ ಮತ್ತು 2 ಮೀನುಗಳು ಮಾತ್ರ ಇವೆ ಎಂದರು. ಯೇಸು, ಅವನ್ನು ಇಲ್ಲಿಗೆ ತನ್ನಿ ಎಂದು ಹೇಳಿ ಜನರೆಲ್ಲರೂ ಹುಲ್ಲಿನ ಮೇಲೆ ಕುಳಿತುಕೊಳ್ಳುವಂತೆ ಅಪ್ಪಣೆ ಮಾಡಿದರು. ಬಳಿಕ ಆ 5 ರೊಟ್ಟಿಗಳನ್ನು 2 ಮೀನುಗಳನ್ನು ತೆಗೆದುಕೊಂಡು ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿದರು. ತರುವಾಯ ರೊಟ್ಟಿಗಳನ್ನು ಮುರಿದು ಶಿಷ್ಯರಿಗೆ ಕೊಟ್ಟರು. ಶಿಷ್ಯರು ಜನರಿಗೆ ಹಂಚಿದರು. ಎಲ್ಲರೂ ಹೊಟ್ಟೆ ತುಂಬ ತಿಂದು ತೃಪ್ತರಾದರು. ಉಳಿದಿದ್ದ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು 12 ಬುಟ್ಟಿಗಳ ತುಂಬ ಆದುವು. ಊಟ ಮಾಡಿದವರಲ್ಲಿ ಹೆಂಗಸರು ಮಕ್ಕಳನ್ನು ಬಿಟ್ಟರೆ ಗಂಡಸರೇ ಸುಮಾರು 5,000 ಇದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ದೇವರು ನಮ್ಮ ಸಹಕಾರ ಅರ್ಪಣಾ ಮನೋಭಾವವನ್ನು ಬಯಸುತ್ತಾರೆ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಸರ್ವೇಶ್ವರ ಸ್ವಾಮಿ ಮರಳುಗಾಡಿನಲ್ಲಿ ಇಸ್ರಾಯೇಲರಿಗೆ ಮನ್ನವನ್ನು ನೀಡಿ ಪೋಷಿಸಿದಂತೆ ಯೇಸುವು ಕೂಡ ಹಸಿದಿದ್ದ ಜನರಿಗೆ ರೊಟ್ಟಿಯನ್ನು ನೀಡಿ ಪೋಷಿಸುತ್ತಾರೆ. ಯೇಸು ಇರುವ ಕಡೆ ಕೊರತೆ ಇರುವುದಿಲ್ಲ. ಶುಭ ಸಂದೇಶದಲ್ಲಿ ಕಾಣುವಂತೆ ಎಲ್ಲರೂ ಹೊಟ್ಟೆ ತುಂಬ ತಿಂದು ತೃಪ್ತರಾದರು. ಹಾಗೂ ಉಳಿದಿದ್ದ ತುಂಡುಗಳು 12 ಬುಟ್ಟಿಗಳ ತುಂಬ ಆದುವು. 12 ಬುಟ್ಟಿಗಳು ಇಸ್ರಾಯೇಲರ 12 ಕುಲಗಳನ್ನು ಹೋಲುತ್ತದೆ. ಚದುರಿದ್ದ ಕುಲಗಳನ್ನು ಯೇಸು ಒಂದುಗೂಡಿಸಿದರು ಎಂಬುದು ಇದರ ತಾತ್ಪರ್ಯ. ಯೇಸು ಇರುವೆಡೆ ಕುಂದುಕೊರತೆ ಇರದು. ಯೋವಾನನ ಶುಭ ಸಂದೇಶ 2ನೇ ಅಧ್ಯಾಯ 1ರಿಂದ 12ರಲ್ಲಿ ಇದನ್ನು ನಾವು ಕಾಣುತ್ತೇವೆ. ದೇವರೊಂದಿಗೆ ನಾವು ಸಹಕರಿಸಿದಾಗ ನಮಗೆ ಅಗತ್ಯವಾದವುಗಳನ್ನು ಯಥೇಚ್ಛವಾಗಿ ದೇವರು ನಮಗೆ ನೀಡುತ್ತಾರೆ ಎಂಬುದಾಗಿ ಈ ಶುಭ ಸಂದೇಶ ನಮಗೆ ತಿಳಿಯಪಡಿಸುತ್ತದೆ. ಯೇಸು 5 ರೊಟ್ಟಿ ಮತ್ತು 2 ಮೀನುಗಳಿಲ್ಲದೆಯೇ ಅದ್ಭುತ ಮಾಡಬಹುದಿತ್ತು. ಆದರೆ ನಮ್ಮ ಸಹಕಾರ ಅರ್ಪಣಾ ಮನೋಭಾವವನ್ನು ದೇವರು ಬಯಸುತ್ತಾರೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.